ಸರ್ ಗಮನಿಸ್ತಾ ಇದ್ವಿ ಬಜೆಟ್ನ ಬಗ್ಗೆ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಇನ್ನು ಕೆಲವೊಂದು ಯೋಜನೆಗಳನ್ನ ಪ್ರಮುಖವಾಗಿ ಘೋಷಣೆ ಮಾಡಲಾಗಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರು. ಅದರಲ್ಲಿ ಸ್ಪೆಷಲಿ ಏಕಲವ್ಯ ಶಾಲೆಗಳನ್ನ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ 100 ಕೋಟಿ ಏನೋ ಅದಕ್ಕೆ 2,000 ಕೋಟಿ ಅನುದಾನ ಇತ್ತು, ಈ ಬಾರಿ 5,000 ಕೋಟಿ ಅದಕ್ಕೆ ಈಗ ಅನುದಾನ ಹೆಚ್ಚಿಗೆ ಮಾಡಲಾಗಿರುವಂಥದ್ದು. ಅಂದ್ರೆ ಯಾವ ರೀತಿಯಾಗಿರುತ್ತೆ ಈ ಮಾಡೆಲ್ ಶಾಲೆಗಳು ಅಂತ ನಾವು ಗಮನಿಸೋದಾದ್ರೆ ಕೇಂದ್ರೀಯ ವಿದ್ಯಾಲಯಗಳಿತ್ತಲ್ಲ ಅದೆಲ್ಲ ಸಿಟಿಗಳಲ್ಲಿತ್ತು, ಡಿಸ್ಟ್ರಿಕ್ಟ್ಗಳ ಮೇನ್ ಕ್ವಾರ್ಟರ್ಸ್ಗಳಲ್ಲಿ ಇರ್ತಾ ಇತ್ತು. ಇದು ಹಳ್ಳಿಯಲ್ಲೂ ಕೂಡ ಪ್ರಮುಖವಾದಂಥ ಹೋಬಳಿ ಮಟ್ಟದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇದನ್ನ ತೆರೆಯುವಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಹೂಡಿಕೆಯನ್ನ ಮಾಡಲಾಗ್ತಾ ಇದೆ, ಇಲ್ಲೂ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅಂದ್ರೆ ದುಡ್ಡನ್ನ ಮೀಸಲಿರಿಸಲಾಗಿದೆ. ಇದು ಯಾವ ರೀತಿಯಾಗಿ ಇರ್ಬೋದು ಅಂತ ನೋಡೋದಾದ್ರೆ ಹೇಗೆ ಹೇಳ್ಬೋದು? ಪೃಥ್ವಿ, ಈ ಬಾರಿ 5,000 ಕೋಟಿ ರೂಪಾಯಿಯನ್ನ ಏಕಲವ್ಯ ವಸತಿ ಶಾಲೆಗಳಿಗೆ ಮೀಸಲಾಗಿ ಇಡಲಾಗಿದೆ. ಈ ಏಕಲವ್ಯ ವಸತಿ ಶಾಲೆಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಉತ್ಕೃಷ್ಟ ಶಿಕ್ಷಣವನ್ನ ನೀಡಬೇಕು, ಜೊತೆಗೆ ವಸತಿ ಆಹಾರವನ್ನ ಕೂಡ ಸರ್ಕಾರವೇ ಪೂರೈಕೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭಾವಂತರಿಗೂ ಕೂಡ ಶಹರದಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಷ್ಟೇ ಉತ್ತಮವಾದಂಥ ಶಿಕ್ಷಣವನ್ನ ಒದಗಿಸಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನ ತೆರೆಯಲಾಗಿರ್ತಕ್ಕಂಥದ್ದು. ಆಶ್ರಯ, ಅಕ್ಷರ ಮತ್ತೆ ಆಶ್ರಯ, ಖಂಡಿತ ದಾಸೋಹ. ಈಗ ನಮ್ಮ ಮಠಗಳು ಏನು ಮಾಡ್ತಾ ಇದಾವೆ, ಅತ್ಯಂತ ಉನ್ನತವಾಗಿರ್ತಕ್ಕಂಥ ದಾಸೋಹದ ಮಠ ಅಂತ ಕರೀತಾರೆ. ಖಂಡಿತವಾಗಿ ಅದರ ಮಾದರಿಯಲ್ಲಿ ಅಥವಾ ಅದರಿಂದ ಪ್ರೇರೇಪಣೆಯನ್ನ ಪಡೆದು ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯ ಇದು ಏಕಲವ್ಯ ವಸತಿ ಶಾಲೆಗಳ ಸಮುಚ್ಚಯ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಕಡೆಯಿಂದ ಶಿಕ್ಷಣವನ್ನು ಉತ್ತಮವಾಗಿ ಕೊಡಲಾಗ್ತಾ ಇದ್ರು ಕೂಡ ಸುಮಾರು 38,800 ಶಿಕ್ಷಕರ ಕೊರತೆ ಇತ್ತು ಇದರಲ್ಲಿ. ಆ ಕೊರತೆಯನ್ನ ನೀಗಿಸೋದಕ್ಕೂ ಕೂಡ ಈ ಬಾರಿ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡಲಾಗಿದೆ. ಖಂಡಿತವಾಗಿ ಉದ್ಯೋಗ ಸೃಷ್ಟಿ ಜೊತೆಗೆ ಅಲ್ಲಿ ಉದ್ಯೋಗಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ರೆ ಶಿಕ್ಷಣ ಪೃಥ್ವಿ. ಅಲ್ಲಿ ಮಕ್ಕಳಿಗೆ ಏನಾದರೂ ಇವತ್ತು ನಾವು ನೋಡ್ತಾ ಇದ್ರೆ ಶಾಲೆಯಲ್ಲಿ 6 ಸಬ್ಜೆಕ್ಟ್ಗಳನ್ನ ಸಾಮಾನ್ಯವಾಗಿ ಇರ್ತವೆ. ಅದರಲ್ಲಿ 6 ಸಬ್ಜೆಕ್ಟ್ ಅಲ್ಲಿ ಇವತ್ತು ಸೈನ್ಸ್ ಟೀಚರ್ ಇಲ್ಲ ಅಂತ ಹೇಳಿದ್ರೆ ಆ ಸೈನ್ಸ್ ಸಬ್ಜೆಕ್ಟ್ ಅನ್ನ ಹೇಳುವಂತವ್ರು ಯಾರು? ಮೆಥಮೆಟಿಕ್ಸ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಮೆಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಹೇಳುವಂತವ್ರು ಯಾರು? ಕನ್ನಡ ಇಲ್ಲ ಅಂದ್ರೆ ಕನ್ನಡವನ್ನ ಹೇಳುವಂತವ್ರು ಯಾರು? ಯಾಕಂದ್ರೆ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮೇನ್ ಆಗಿ ನಾವು ನೋಡ್ತಾ ಇದೀವಿ ಇತ್ತೀಚೆಗಂತೂ ಶಿಕ್ಷಣ ಅನ್ನೋದು ವ್ಯಾಪಾರ ಆಗ್ಬಿಟ್ಟಿದೆ. ಒಂದು ಚಿಕ್ಕ ಶಾಲೆ 1ನೇ ಕ್ಲಾಸಿಗೆ ಸೇರಿಸಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಎಲ್ಲ ವ್ಯಯಿಸಬೇಕಾಗಿದೆ. ಆದರೆ ಈ ರೀತಿಯಾದಂಥ ಒಂದು ಮಾಡೆಲ್ ಕಾಲೇಜುಗಳನ್ನ, ಒಂದು ಸ್ಕೂಲ್ಗಳನ್ನ ತೆರೆದಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಓದಿಸ್ಲಿಕ್ಕೆ ಓಕೆ, ನಮಗೆ ಸರ್ಕಾರ ಒಂದು ಭರವಸೆಯನ್ನ ಕೊಡ್ತಾ ಇದೆ, ಅಲ್ಲಿ ಓದಿಸ್ಬೋದಪ್ಪ, ನಮ್ಮ ಮಕ್ಕಳಿಗೂ ಕೂಡ ಒಂದು ಉನ್ನತ ಮಟ್ಟದ ಶಿಕ್ಷಣ ಕೊಡ್ಬೋದು ಅನ್ನುವಂಥ ಭರವಸೆ ಬಂದಂತ ಆಗ್ತಾ ಇದೆ ಇದರಿಂದ. ಖಂಡಿತ ಪೃಥ್ವಿ, ನೋಡಿ ಒಂದು ಮಾತಿದೆ, ಬಕಾಸುರನ ಹೊಟ್ಟೆಗೆ ಗಿಂಡಿ ಅನ್ನ ಅಂತ. ಅಂದ್ರೆ ಯಾವ್ದಾದ್ರು ಒಬ್ಬ ದೊಡ್ಡ ಹಸದಂತವ್ರಿಗೆ ಒಂದು ಸ್ಪೂನ್ ನಲ್ಲಿ ಅನ್ನವನ್ನ ಕೊಟ್ಟು ಹೊಟ್ಟೆ ತುಂಬಿಕೊಂಡ್ರೆ ಸಾಧ್ಯ ಆಗುತ್ತಾ? ಭಾರತದ ಪರಿಸ್ಥಿತಿ ಇರ್ತಕ್ಕಂಥದ್ದು ಇವತ್ತು ಅಂತದ್ದು. ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳ ಸಮಸ್ಯೆಗಳಿರ್ತಕ್ಕಂಥದ್ದು. ಏನೋ ಕೇಂದ್ರ ಸರ್ಕಾರ ಕೇಂದ್ರೀಯ ಶಿಕ್ಷಣ ಸಂಸ್ಥೆಗಳನ್ನ, ಏಕಲವ್ಯ ಶಿಕ್ಷಣ ಸಂಸ್ಥೆಗಳನ್ನ ತರಿತಾ ಇದೆ. ಆದ್ರೆ ಅದು ಸಾಕಾಗುತ್ತಾ ಅಂದ್ರೆ ಖಂಡಿತವಾಗಿಯೂ ಸಾಕಾಗಲ್ಲ. ಇಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಸಾಕಷ್ಟು ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿಗಳು ಬರ್ತಾ ಇದಾವೆ. ಪ್ರಾಥಮಿಕ ಶಿಕ್ಷಣ ವಿಚಾರಕ್ಕೆ ಬಂದಾಗ ಹಳ್ಳಿಗಳಲ್ಲಿ ಪ್ರೈವೇಟ್ ಶಿಕ್ಷಣವನ್ನ ಕೊಡಲಾಗ್ತಾ ಇದೆ. ಆದ್ರೆ ಗೌರ್ಮೆಂಟ್ ಶಾಲೆಗಳೇನಿದಾವೆ, ಸರ್ಕಾರಿ ಶಾಲೆಗಳಿದಾವೆ, ಅವುಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ನಮ್ಮ ಮುಂದೆ ಸ್ಪಷ್ಟವಾಗಿ ಕಾಣುತ್ತೆ. ಹೀಗಾಗಿ ಅಂತ ಒಂದು ವಿಚಾರಕ್ಕೆ ಬಂದಾಗ ನಾವು ಖಂಡಿತವಾಗಿಯೂ ಅದನ್ನ ಇಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರಗಳು ಕೂಡ ಇಷ್ಟೇ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡಬೇಕು, ಅದು ಪ್ರತಿಯೊಬ್ಬರ ಹಕ್ಕು ಮತ್ತೆ ಸರ್ಕಾರದ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ಇದರಿಂದ ಪ್ರೇರಣೆ ಪಡೆದು ಮುಂಬರುವಂತಹ ಬಜೆಟ್ ನಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಏನಾದರೂ ಈ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನವನ್ನು ಶಿಕ್ಷಣಕ್ಕೆ ಕೊಡುತ್ತಾ ಅನ್ನೋದು ಕೂಡ ಈಗ ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ ಪೃಥ್ವಿ. ನೆಕ್ಸ್ಟ್ ಇನ್ನ ಮೇಜರ್ ಆಗಿ ಬಂಪರ್ ಗಿಫ್ಟ್ ಅಂತ ನಾವು ನೋಡೋದಾದ್ರೆ ಸದ್ಯಕ್ಕೆ ನಮಗೆ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಅದು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ರೂಪಾಯಿಯನ್ನ ಮೀಸಲಿಡ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹಾಗೆ ಜಲಸಂಪನ್ಮೂಲ ಸಚಿವರುಗಳು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅವರಿಬ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಯಾದ ಮತ್ತು ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಲ್ಪಟ್ಟಿರುವಂಥ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಾರಿ ಬಜೆಟ್ನಲ್ಲಿ 5,300 ಕೋಟಿ ಈಗಾಗಲೇ ಘೋಷಣೆಯಾಗಿದೆ. ಅದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇದು ಭಾಳ ಪ್ರಮುಖವಾಗಿರುವಂಥ ಯೋಜನೆ. ಮಧ್ಯ ಕರ್ನಾಟಕದ ಬರಗಾಲು ಪೀಡಿತ ಬಿಸಿಲು ಪ್ರದೇಶದ ನಾಡಿಗೆ 1 ಲಕ್ಷಕ್ಕಿಂತ ಹೆಚ್ಚು ಎಕರೆ ಪ್ರದೇಶಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರಿನ ಮಹತ್ವದ ಒಂದು ಯೋಜನೆ. ಇದನ್ನು ನಾವು ರಾಷ್ಟ್ರೀಯ ಯೋಜನೆಯಾಗಿ ಮಾಡಲು ಈಗಾಗಲೇ
ಪ್ರಸ್ತಾವನೆ ಕೇಂದ್ರ ಸರ್ಕಾರದಲ್ಲಿತ್ತು. ಅದರ ಅನ್ವಯ ಇವತ್ತು 5,300 ಕೋಟಿ ರೂಪಾಯಿನ ಅವ್ರು ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೊಟ್ಟ ಮೊದಲನೇ ನೀರಾವರಿ ಯೋಜನೆ ಅಪ್ಪರ್ ಭದ್ರಾ ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಇವತ್ತು 5,300 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಅನುದಾನವನ್ನ ನಾವು ಬರಪೀಡಿತ ಜಿಲ್ಲೆಗಳಿಗೆ, ಬರಪೀಡಿತ ಪ್ರದೇಶದ ಕೃಷಿಕರಿಗೆ ಮತ್ತು ಕುಡಿಯುವ ನೀರಿಗಾಗೂ ಪರದಾಡತಕ್ಕಂಥ ಜಿಲ್ಲೆಗಳಿಗೆ ಯೋಜನೆಯನ್ನ ಸಕಾಲದಲ್ಲಿ ಪೂರ್ಣಗೊಳಿಸಲಿಕ್ಕೆ ಇದೊಂದು ದೊಡ್ಡ ಆರ್ಥಿಕ ನೆರವಾಯಿತು. ಬಹುಶಃ ದೇಶದ ಇತಿಹಾಸದಲ್ಲೇ ಯಾವ ರಾಜ್ಯಕ್ಕೂ ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ, ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕೊಟ್ಟಿಲ್ಲ. ಎಲ್ಲರಿಗೂ ರಾಜ್ಯದ ಜನತೆಯ ಪರವಾಗಿ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.